ಈ ತರದ ಹೆಣ್ಮಗಳು ತರಕ್ ಆಗ್ತಿರ್ಲಿಲ್ವೇನೋ ಅನ್ಸ್ಬಿಡುತ್ತೆ. ಹೌದು ಸರ್, ನಿಜ. ಅಂದ್ರೆ ಆ ಥರ ಅನಿಸ್ತಿದೆ ಆಕೆ ಗುಣ, ಆಕೆ ನಡ್ಕೊಳ್ತಿರೋ ರೀತಿ. ನನಗೆ ಯಾವಾಗಲೂ ಅದು ಖುಷಿ ಆಗುತ್ತೆ ಸರ್. ನಾನು ಇವಾಗಲೂ ಹೇಳ್ತೀನಿ ಕೇಳಿ, ಇನ್ ಫ್ಯೂಚರಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಅವ್ರು ಏನು ಹುಡುಕ್ತಿರೋ ನನಗೆ ನನಗಂತೂ ಈಗ ಸರ್, ನಾನು ಅದನ್ನು ನಮ್ಮಮ್ಮ ಹೇಳೋರು ಯಾವಾಗ ನಮ್ಮಮ್ಮಂಗೆ ಒಂದು ಭಯ ಇರೋದು, ನೋಡೋ ನೀನು ಲವ್ ಮಾಡಿದ್ಯಾ ಏನು, ಮುಂದೆ ಯಾವ ಥರ ಹೆಣ್ಮಗು ಮನೆ ಕಡೆ ಏನು ಎತ್ತ ಈಗೆಲ್ಲ ನೋಡ್ತಾರಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಮಮ್ಮಿ ನಾನು ಜೀವನ ಮಾಡೋರು, ನನಗೆ ಗೊತ್ತಿರುತ್ತೆ. ನನಗೆ ಅವಳು ಪ್ರಾಬ್ಲಮ್ ಕೊಟ್ಟಲು, ಅವಳಿಂದ ನನಗೆ ಪ್ರಾಬ್ಲಮ್ ಸಿಕ್ಕಿದೆ ಅಂತ ನಾನು ಯಾವತ್ತೂ ನಿನಗೆ ಬಂದು ಹೇಳಲ್ಲ. ಅದು ಬಿಟ್ಟು ಬೇರೆ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಬಟ್ ನನ್ನ ಅವಳ ವಿಚಾರವಾಗಿ ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಅಂತ ಅವಳು ನಾನು ಅಮ್ಮನ ಪ್ರಾಮಿಸ್ ಮಾಡಿದ್ದೀನಿ. ಸೊ ನಮ್ಮಮ್ಮ ಅವಾಗ ಏನಂದ್ರು, ಅಪ್ಪ ಸದ್ಯ ಮಗ ಹೆಂಗೋ ಚೆನ್ನಾಗಿದ್ರೆ ಜವಾಬ್ದಾರಿಯಾಗಿ ಸಂಸಾರ ಮಾಡೋ ಲೆವೆಲ್ಗೆ ಆಲೋಚನೆ ಮಾಡಿದ್ರೆ ನನ್ನ ಮಗ ಅಂದ್ರೆ ಅವ್ರು ಚೆನ್ನಾಗಿದ್ರೆ ಸಾಕು, ನೀವಿಬ್ರು ಚೆನ್ನಾಗಿರಿ. ಅವ್ರ ಮೈಂಡ್ ಸೆಟ್ ಅದೇ ಇರೋದು. ಕಾಲ್ ಮಾಡಿದಾಗ್ಲೂ ಅದೇ ಹೇಳೋದು, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗನ ಜೊತೆ ನೀನು ಚೆನ್ನಾಗಿ ನೋಡ್ಕೋ, ಚೆನ್ನಾಗಿರು ಅಂತ. ಅವ್ರಿಗೆ ಸ್ವಲ್ಪ ಭಯ ಇದೆ. ಈಗ ಯಾರೇ ಆಗಲಿ, ಇವಾಗ ಸಡನ್ನಾಗಿ ಸೊಸೆ ಆಗ್ಬಿಟ್ಟು ಅವ್ರ ಮನೆಗೆ ಹೋದ್ರೆ ಅವ್ರನ್ನ ಹೇಗೆ ನೋಡ್ಕೊಳ್ತೀವೋ, ಇವ್ರನ್ನ ಹೇಗೆ ನೋಡ್ಕೊಳ್ತೀವೋ, ಎಲ್ಲ ಮನೆ ಹೊಡೆದಾಕ್ತಾರೆ, ಅದೆಲ್ಲ ಭಯ ಇರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹಂಗೆ ಅವ್ರ ತಾಯಿಗೂ ಕೂಡ ಇದೆ. ಅವರು ನಮ್ಮ ಎಂಗೇಜ್ಮೆಂಟ್ ಅಲ್ಲಿ ವಿಶಸ್ ಒಂದು ಇದು ಮಾಡಿದ್ದೆ, ಅಂದ್ರೆ ಎಲ್ಲರೂ ಎಂಗೇಜ್ಮೆಂಟ್ ಬಂದ್ರಲ್ಲ ವಿಶಸ್ ಇದ್ದು ಹಾಕ್ಬಿಟ್ಟು ಹೋಗ್ಬೇಕು ಅಂತ ನಮ್ಮಮ್ಮ ಡ್ರಾಪಿಂಗ್ ಬಾಕ್ಸ್ಗೆ. ಸೊ ನಮ್ಮಮ್ಮ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೋ, ಒಳ್ಳೇದಾಗಲಿ ಕೃತಿ ಅಂತ ಹಾಕಿದ್ರು. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಅದು ಬೇಜಾರಾಯ್ತು ನನ್ಗೊಂದ್ ಕಡೆ, ಬಿಕಾಸ್ ಅಷ್ಟು ಪ್ರೀತಿಯಿಂದ ನನ್ಗೆ ನಮ್ಗೆ ಮದುವೆ ಮಾಡ್ಕೊಡ್ತಾ ಇರಲ್ಲ ಅಂತ. ಚೆನ್ನಾಗಿ ನೋಡ್ಕೊಳಪ್ಪ. ಏನಂತ ಕರಿತೀರಿ ಅತ್ತೆ ಮಾವನ್ನ? ಅಮ್ಮ ಅಂತಾನೆ ಕರಿತಾಳೆ, ಆಂಟಿ ಅಮ್ಮ ಹಂಗೆ ಕರಿತಾಳೆ. ಅತ್ತೆ ಮಾವ ಇನ್ನು ಬಂದಿಲ್ಲ? ಇಲ್ಲ ಇನ್ನ ಬಂದಿಲ್ಲ. ಸ್ವಲ್ಪ ಅದೇ ಅದೆಲ್ಲ ಅವ್ರಿಗೆ. ಈಗ ನಾನು ಅಷ್ಟೇ, ನಾನು ಇವ್ರ ಮಮ್ಮಿನ ಅಮ್ಮ ಅಂತ ಕರಿತೀನಿ. ಹೇಳಿಮ್ಮ ಬನ್ನಿಮ್ಮ. ಅತ್ತೆ ಮಾವ ಅನ್ನೋದು ನನಗೆ ಅದು ತಗೊಳಕ್ಕೆ ರೆಡಿ ಇರಲ್ಲ. ನನಗೆ ಅತ್ತೆ ಅಂತ ಕರಿಯಕ್ಕೆ ಇಷ್ಟ, ಬಿಕಾಸ್ ಯಾರು ನನಗೆ ಅತ್ತೆ ಇಲ್ಲ. ಹಂಗೆ ಸೊ ನನಗೆ ಹಂಗಾಗಿ ಅತ್ತೆ ಅಂತ ಕರಿ ಚಿಕ್ಕದ್ರಿಂದ ಇಷ್ಟ. ಯಾರಾದ್ರೂ ಅತ್ತೆ ಇರ್ಬೇಕು, ಅತ್ತೆ ಅಂತ ಕರಿ. ಅವ್ರಿಗೆ ಇಷ್ಟ. ಏನ್ ಇಷ್ಟ ಗೊತ್ತಾ, ಅತ್ತೆ ಸೊಸೆ ಜೊತೆ ಎಲ್ಲ ಪಾರ್ಟಿ ಮಾಡ್ಬೇಕು, ಅತ್ತೆ ಸೊಸೆ ಜೊತೆ ಎಲ್ಲ ಹೊರಗಡೆ, ಅದು ಇಷ್ಟ. ಶಾಪಿಂಗ್ ಹೋಗ್ಬೇಕು, ಆಮೇಲೆ ಅತ್ತೆ ಸೊಸೆ ಒಟ್ಟಿಗೆ ಟ್ವಿನ್ನಿಂಗ್ ಬಟ್ಟೆಗಳು ಹಾಕ್ಬೇಕು ಅಂತ ನಾನು ಹೇಳ್ದೆ. ಇದೆಲ್ಲ ಫ್ಯೂಚರ್ ಮಾಡಿ ರೆಡಿ ಆಗಿರೋ ಗುರು. ನಿಜ ಹೇಳ್ತೀನಿ, ನಂಗೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಿದೆ ಈಗಲೂ. ಇದೆಲ್ಲ ಕನ್ಸಿಟ್ಕೊಂಡು ಹುಡುಗಿ ಬರ್ತಾರೆ ಮನೆಗೆ ಅಂದ್ರೆ ಯೋಚನೆ ಮಾಡು ಸರ್. ನಾನು ಹೇಳ್ತಿಲ್ಲ ಸರ್, ಫುಲ್ ಫೇತ್ ನಾನು ಏನಕ್ಕೆ ಬಂದೆ ಸರ್. 5 ವರ್ಷದಲ್ಲಿ 1 ವರ್ಷ ನಾನು ಅವಳ ಡೌಟ್ ಪಟ್ಟಿದ್ದೀನಿ. 5 ವರ್ಷದಲ್ಲಿ 1 ವರ್ಷ ಫುಲ್ ನಾನು ಅವಳ ಡೌಟ್ ಪಟ್ಟಿದ್ದೀನಿ. ಅಂದ್ರೆ ಡೌಟ್ ಬಿಟ್ಟಿರೋದ? ಹೆಂಗೆ ಹೇಳಿ, ಹೆಂಗೆ ಇವಳು ಮೋಸ್ಟ್ಲಿ ಇವಳು ನಂದು ಏನಕ್ಕಾದ್ರೂ ಬಂದಿದ್ದಾಳ, ಮೋಸ್ಟ್ಲಿ ಇವಳು ನನಗೆ ಚೀಟ್ ಮಾಡ್ಬೋದಾ, ಮೋಸ್ಟ್ಲಿ ಇವಳು ಯಾರೋ ಕಳ್ಸಿರ್ಬೋದಾ, ಇಲ್ಲ ಯಾರೋ ಟ್ರ್ಯಾಪ್ ಮಾಡ್ತಿರ್ಬೋದಾ, ಮೋಸ್ಟ್ಲಿ ನನಗೆ ನನ್ನ ಲೈಫ್ ಹಾಳು ಮಾಡಕ್ಕೆ ಕರ್ಸಿರ್ಬೋದಾ, ಇಲ್ಲ ಇವಳು ಯಾರೋ ಮೋಸ ಮಾಡೋ ಹುಡುಗಿನ ಅನ್ನೋ ಥರದ್ದು ಎಲ್ಲ ಸೆಲ್ಫಿ ದೂರ. ಇಲ್ಲ ಬೇಡ, ಏನಕ್ಕೆ ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ ಆ ಥರ ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ಟಿತ್ತು ಅವ್ರಿಗೆ. ಹೌದು ಸರ್, ಭಯ. ಬಿಕಾಸ್ ಯಾರೋ ಒಂದು ಚೆನ್ನಾಗಿರೋ ಹುಡುಗಿ ಬರ್ತಿದ್ದಾನೆ ಅಂದ್ರೆ ಈ ಸಿನಿಮಾಗಳು ಸರ್, ಅವಾಗ ತಾನೇ ಒಂದಷ್ಟು ಸಿನಿಮಾ ನೋಡ್ಬಿಟ್ಟಿದೆ ಸರ್. ಎಷ್ಟು ಸಿನಿಮಾದಲ್ಲಿ ಆ ಥರ ಟ್ರ್ಯಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಗನ್ ತಗೊಂಡು ಅವ್ರಿಗೆ ಶೂಟ್ ಮಾಡಿರ್ತಾರೆ ಅನ್ನೋ ಸಿನಿಮಾಗಳು ನೋಡಿದ್ದೆ. ಭಯ. ಸಿನಿಮಾದಲ್ಲಿ ಹಂಗೆ ಅಲ್ವಾ ಸರ್, ಸಕ್ಕತ್ತಾಗಿರೋ ಹುಡುಗಿನ ಅವ್ನು ಬಿದ್ದುಬಿಟ್ಟಿರ್ತಾನೆ, ಅವ್ನು ಫುಲ್ ನಂಬಿಟ್ಟಿರ್ತಾನೆ. ನೀನು ನಂಬಿಕೆ ಸುಳ್ಳು, ನನ್ನ ಕರ್ಸಿದ್ದು ಇವನು ಅಂತ ಅವ್ನು ಹಿಂದೆ ಬರ್ತಾರಲ್ಲ ಸರ್, ಈ ಸಿನಿಮಾಗಳಲ್ಲಿ ನೋಡ್ತೀವಲ್ಲ. ನಂಗೆ ಅದೊಂದು ತುಂಬ ಭಯ ಇತ್ತು, ಈ ಥರ ಏನಾದರೂ ಇರ್ತಾ. ನಾನು ತುಂಬ ಆಲೋಚನೆ. 1 ವರ್ಷ ಸರ್, 1 ವರ್ಷ ಬರೀ ಅವಳನ್ನ ಡೌಟ್ ಪಟ್ಟಿದ್ದೀನಿ. ಬಟ್ ಅಷ್ಟು ಡೌಟ್ಸ್ನ ಸುಳ್ಳು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅವಳು ಇದ್ದಾಳೆ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಸರ್, ಯಾರೊಬ್ರಿಗೂ ಗೊತ್ತಿಲ್ಲ. ಅವಳನ್ನ ನಾನು ನಮ್ಮದೇ ಗೊತ್ತಾ ಸರ್, ನನಗೆ ಅವತ್ತು ಫುಡ್ ಪಾಯ್ಸನ್ ಆಗಿಬಿಡ್ತು. ಫುಡ್ಡು ಚೆನ್ನಾಗಿ ಏನೇನೋ ತಿನ್ಬಿಟ್ಟು ಔಟ್ಸೈಡ್ ಫುಡ್ ಅಂದ್ಬಿಟ್ಟು ನಾನು ವಾಮಿಟ್ ಮಾಡಿದೆ. ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ವಾಮಿಟ್ ಹಿಂಗೆ ಇಟ್ಕೊಂಡೆ. ಈಗಲೂ ನನಗೆ ಹಿಂದೆ ಮುಂದೆ ನೋಡಲಿಲ್ಲ ಸರ್. ಅವತ್ತು ಫುಲ್ ನಂಗೆ ಸುಸ್ತಾಗಿ ಲೂಸ್ ಮೋಷನ್ ಆಗಿ ವಾಮಿಟ್ ಆಗಿ ಹೊರಗೆ ತಿಂದಿದ್ದೆ ಅಂದ್ಬಿಟ್ಟು ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ, ಯೋಚನೆ ಮಾಡಿ ನಾವೇ ವಾಮಿಟ್ ಮಾಡ್ತಿದ್ದೀವಿ ಅಂದರೆ ಚೀ ಅಂತ ಹಿಂಗೆ ಒಂದು ಚೂರು ದೂರ ಹೋಗ್ತೀನಿ. ನಾನೇ ಹಿಂದೆ ಮುಂದೆ ನಾನು ವಾಮಿಟ್ ಮಾಡ್ತೀನಿ. ತಕ್ಷಣ ಹಿಂಗೆ ಕೈ ಇಟ್ಕೊಂಡು ಅದನ್ನು ಹಂಗೆ ವಾಶ್ರೂಮ್ ಮಾಡಿಬಿಟ್ಟು ಇನ್ನು ಮೂತಿ ಎಲ್ಲ ಒರೆಸಿ ನಾನು ಸೈಲೆಂಟ್ ಅಪ್ಪ. ಯಪ್ಪ, ಹಿಂದೆ ಮುಂದೆ ನೋಡಲಿಲ್ಲ ಸರ್. ಆ ಥರ ಅಂದರೆ ಅಷ್ಟು ನನಗೆ ಅವಾಗ ಅನಿಸೋದು ಈ ಥರ ಎಲ್ಲ ಗೊತ್ತಿಲ್ಲ. ಬಹುಶಃ ಬೇರೆ ಹುಡುಗಿರು ಬೇರೆಯವರೆಲ್ಲ ಹಂಗಿರ್ಬೋದೇನೋ, ಬಟ್ ನನಗೆ ಹುಡುಗಿ ಸಿಕ್ಕಿರೋಳು ನಾನು ಹಿಂಗಿರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋ ರೀತಿಯೇ ಬೇರೆ ಇತ್ತು. ಏನಿತ್ತು ಅಂದರೆ ಈಗಿನ ಕಾಲದಲ್ಲಿ ಏನಿರುತ್ತೆ, ಅವರು ಪಾರ್ಟಿ ಎಂಜಾಯ್ಮೆಂಟು, ಆಮೇಲೆ ಅವ್ರು ಫ್ರೀಯಾಗಿ ಹೋಗ್ತಾರೆ, ಇವ್ರು ಫ್ರೀಯಾಗಿ ಹೋಗ್ತಾರೆ. ಈಗ ಗೊತ್ತಲ್ಲ ಸರ್, ಇಂಡಸ್ಟ್ರಿ ಅಂದಮೇಲೆ ಇರೋದ್ರಲ್ಲಿ ಯಾರೋ ಒಬ್ರು ಒಳ್ಳೆಯವ್ರು ಸಿಗ್ಬೋದು ಅಷ್ಟೇ. ಇರೋದ್ರಲ್ಲಿ ಎಲ್ಲಾನು ಒಳ್ಳೇದು ಮಾಡಕ್ಕಲ್ಲ. ಆ ಹುಡುಗಿ ಒಂದೇ ಒಂದು ಒಳ್ಳೇದು, ಅದನ್ನ ಮಾತ್ರ ತೊಗೊಳ್ಳೋಣ. ಇನ್ನು ಮಿಕ್ಕಿದವರೆಲ್ಲ ಅವ್ರ ರೀತಿಲೇ ಬದುಕ್ತಾ ಇರ್ತಾರಲ್ಲ. ಕೆಲವು ಹೆಣ್ಮಕ್ಳಲ್ಲಿ ಒಂದು ಇದಿರುತ್ತಲ್ಲ ಬೌಂಡ್ರೀಸು. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಹಂಗೆ ಅಂತ. ಬಟ್ ಇವಳು ಎಲ್ಲದರಲ್ಲೂ ಶಿ ವಾಸ್ ಮೇಕಿಂಗ್ ಮೀ ಇದು ರೈಟ್, ಇದು ರೈಟ್ 100%. ನಿಂಗೆ ಇದೇ ಮಾಡೋಕ್ಕಾಗಲ್ಲ ಸರ್. ನಿಮ್ ಓಕೆ, ಗಿವ್ ಮಿ 1 ರೀಸನ್ ಟು ರಿಜೆಕ್ಟ್ ಹರ್. ನಂದು ಸಿಕ್ಕಲೇ ಇಲ್ಲ ನನಗೆ. ಹೌದಾ? ಐ ಡಿಡ್ಂಟ್ ಗೆಟ್ ಸಿಂಗಲ್ ರೀಸನ್ ಟು ರಿಜೆಕ್ಟ್ ಹರ್. even though she has many. Yeah.
ನಿಮ್ಮನ್ನ ರಿಜೆಕ್ಟ್ ಮಾಡಕ್ ತುಂಬಾ ಇದೆ ಅವ್ರ ಹತ್ರ, ಬಟ್ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಹೌದು, ಓ ಗ್ರೇಟ್ ಇದು. ಒಂದು ರೀಸನ್ ಸಿಗ್ತಾ ಇಲ್ಲ ನನಗೆ. ಆಮೇಲೆ ಕ್ರಮೇಣ ನಾನು ಆಮೇಲೆ ಅವಳೇ ಸರ್ ಎಲ್ಲ ಕಾನ ಪಿನ ಸೋನ ಎಲ್ಲ ಇವಳೇ ನೋಡ್ಕೊಳ್ಳೋಳು. ಅಂದರೆ ನಾನು ದುಡ್ಡಿಲ್ಲ, ಏನೋ ಅವಶ್ಯಕತೆ ಇದೆ, ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ, ಮನೇಲಿ ಕೇಳಂಗಿಲ್ಲ. ಮನೇಲಿ ಒಂದಷ್ಟು ಸರ್ಟನ್ ಏಜ್ ಆಗಿಬಿಟ್ಟಿತ್ತು. ಮನೇಲಿ ಕೇಳಿದ್ರೆ ಅವಮಾನ, ಇನ್ಸಲ್ಟು. ನನಗೇನೋ ದುಡ್ಡು ಬೇಕು, ಇನ್ನೊಂದೇನೋ ಮಜಾ ಹೊಡೆಸಿಗೆ ದುಡ್ಡು ಬೇಕು, ಇನ್ನೊಂದು ಫಿಲಮ್ಗೆ ಹೋಗ್ಬೇಕು, 500 ರೂಪಾಯಿ 1000 ರೂಪಾಯಿ ಈಸ್ಕೊಳ್ವೆ ಹಾಕೊಳ್ಳ. ನನಗೆ ಏನು ಅನಿಸ್ತಿರ್ಲಿಲ್ವಾಗ? ಇವ್ರ ಮಮ್ಮಿಗೆ ಪಾಪ ಅಂದರೆ ಇವರು ರೀಲ್ಸ್ ಎಲ್ಲ ಮಾಡ್ತಿದ್ರಲ್ಲ ಅವಾಗ. ಸೊ ಅವ್ರ ಮಮ್ಮಿಗೆ ಇಷ್ಟ ಇರಲಿಲ್ಲ ನನ್ನ ಮಗ ಬಿಸ್ನೆಸ್ ಮಾಡಬೇಕು, ನಮ್ಮದೇ ಇದೆ ನೋಡ್ಕೊಂಡ್ಲಿ ಅನ್ನೋದು ತುಂಬ ಇತ್ತಂತೆ. ಸೊ ಸಡನ್ನಾಗಿ ಮಗ ಅದಕ್ಕೆ ಅಂದರೆ ರೀಲ್ಸ್ ಅದು ಇದು ಮಾಡಿದಾಗ ಅವ್ರ ಅಮ್ಮಂಗೆ ಬೇಜಾರಾಗಿ, ನಮ್ಮ ಅಮ್ಮನಿಗೆ ಬೇಜಾರಾಗುತ್ತೆ. ನಾನು ಆ್ಯಕ್ಚುಲಿ ನಾನು MBA ಗ್ರ್ಯಾಜುಯೇಟ್ ಸರ್. ನಾನು MBA ಮುಗಿಸ್ಕೊಂಡು ಹೌದಾ ನನಗೆ ಫಾರಿನಲ್ಲಿ ಜಾಬ್ ಆಫರ್ ಸಿಕ್ತು. ನನಗೆ ಫಾರಿನಲ್ಲಿ ಜಾಬ್ ಆಫರ್ ಸಿಕ್ಕಿದ್ದು ರಿಜೆಕ್ಟ್ ಮಾಡಿದೆ. ಅದು ನಮ್ಮ ಅಮ್ಮನಿಗೆ ಗೊತ್ತಾಯಿತು. ನಮ್ಮಮ್ಮ ಜಗಳ ಎಲ್ಲ ಆಗಿ ಸ್ವಲ್ಪ ಇದೆಲ್ಲ ಆಗಿ ನೀನೇನು ಮಾಡೋಕ್ಕಾಗಲ್ಲ, ನೀನು ರೀಲ್ಸ್ ಮಾಡಿದ್ರೆ ರೋಡಲ್ಲೇ ಬಿದ್ದಿರ್ತೀಯ ಹಿಂಗೆ ಅಂತ ನಮ್ಮ ಅಮ್ಮ ಎಲ್ಲ ಅವಮಾನ ಹೇಳಿದರು. ಅಂದರೆ ಅವ್ರು ಹೇಳೋದು ಕರೆಕ್ಟಾಗಿದೆ. ಬಿಕಾಸ್ ನೀನು ಇದನ್ನು ಬಿಟ್ಬಿಟ್ಟು ನೀನು ಯಾವುದೋ ನನಗೆ ಪ್ಯಾಷನ್ ಫಾಲೋ ಮಾಡಬೇಕು. ನನಗೆ 9 to 5 ಜಾಬ್ ಇಂಟ್ರೆಸ್ಟೇ ಇಲ್ಲ. ಇವತ್ತು ನಾನು 9 to 5 ಜಾಬ್ ಮಾಡ್ಬಿಟ್ಟು ತಿಂಗಳಿಗೆ 1 ಲಕ್ಷ ದುಡಿದ್ರು ನಾನು ಐ ಆಮ್ ನಾಟ್ ಫಾಲೋಯಿಂಗ್ ಮೈ ಪ್ಯಾಷನ್. ಬಿಕಾಸ್ ಅಲ್ಲಿ ತನಕ ಪ್ರತಿಯೊಂದೂ ಅವ್ರ ಮಮ್ಮಿನೇ ನೋಡ್ಕೊಳ್ತಿದ್ರು ಇವ್ರದ್ದು. ಪ್ರತಿಯೊಂದು ಹಂಗೆ ಅದಾಯ್ತಲ್ಲ ಅಂತ ಅವರು ನನಗೆ ಬೇಜಾರಾಗೋಯ್ತು. ಏನಕ್ಕೆ ಕೇಳಬೇಕು, ಮನೇಲಿ ಹೆಂಗೆ ಕೇಳೋಕ್ಕಾಗುತ್ತೆ, ಪ್ರತಿಯೊಂದು ನಮ್ಮ ಅಮ್ಮನ ಹತ್ರ ಹೆಂಗೆ ಕೇಳೋಕ್ಕಾಗುತ್ತೆ. ಸಣ್ಣ ಪುಟ್ಟದ್ದು ಏನು ಮಾಡಿದೆ ನನ್ನ ಹತ್ರ ಇಲ್ಲ ಅಂತ ಅಂದಾಗ ಇಲ್ಲೊಂದು ಸ್ವಲ್ಪ ಕೇಳುವೆ. ಇವಳು ಏನು ಅನ್ಕೋತಾಳೆ, ಏನೋ ದುಡ್ಡಿಗೆ ಏನಾದರೂ ಬಂದವನ ಅಂತ ಇವಳು ಅನ್ಕೊಂಡ್ಬಿಡ್ತಾಳೆ ಅಂತ ನನಗೊಂದು ಭಯ. ಬಟ್ ಮಾಡೋಳು. ಮತ್ತೇನು ಗೊತ್ತಾ, ಎಷ್ಟೇ ರಿಚ್ ಇರಲಿ ಏನೇ ಇರಲಿ, ಅಂದರೆ ಹುಡುಗ ಆಗಿರೋರು ಮಂತ್ಲಿ 5000 ಅವ್ನು ಮಾಡಲೇಬೇಕು, ಮನೇಲಿ ಕುತ್ಕೊಳ್ಬಾರ್ದು. ಸೊ ಆಮೇಲೆ ಪ್ಯಾಷನ್ ಫಾಲೋ ಮಾಡಿದೆ ಸರ್. ಮಾಡ್ಬೇಕು, ಏನಾದರೂ ಮಾಡ್ಬೇಕು, ಪ್ಯಾಷನ್ ಏನೋ ಮಾಡಬೇಕು. ಈಗಲೂ ನನ್ನ ಫ್ರೆಂಡ್ ಅನಂತ್ ಅಂತ ಇದ್ದಾನೆ. ಓಕೆ, ಹೀ ಈಸ್ ಡೂಯಿಂಗ್ ಜಾಬ್, 9 to 5 ಜಾಬೇ. ಅವ್ನು ಹೇಳ್ತಾನೆ, ಮಗ ನೀನು ಯು ಡಿಡ್ ಎ ರೈಟ್ ಡಿಸಿಷನ್. ಅವನಿಗೂ ಪ್ಯಾಷನೇಟ್ ಆ್ಯಕ್ಟಿಂಗ್ ಅಂದರೆ ಯು ಡಿಡ್ ಎ ರೈಟ್ ಡಿಸಿಷನ್. ನೀನು 9 to 5 ಜಾಬ್ಗೆ ಹೋಗೋ ಬದಲು ನೀನು ಪ್ಯಾಷನ್ನ ಫಾಲೋ ಮಾಡಿ ಇವತ್ತು ನೀನು ಶೋಗಳು ಮಾಡಿದ್ಯಾ ಅಂತ. ಐ ಆಮ್ ಹ್ಯಾಪಿ ಸರ್. ಇವಾಗ ಗುಡ್. ನನಗೆ ಇಷ್ಟು ಬರಲಿ, ನನಗೆ ಇಷ್ಟ ಆಗೋ ಕೆಲಸ ಮಾಡ್ತೀನಿ. ನಾನು ಇಷ್ಟ ಆಗೋ ಕೆಲಸ ಇವಳು ಇಷ್ಟಪಡ್ತಿದ್ದೆ. ಸಿಂಪಲ್. ಇದಕ್ಕಿಂತ ಇನ್ನೇನು ಬೇಕು? ಅಷ್ಟೇ ಸರ್. ನನಗೇನಿಲ್ಲ, ಖುಷಿಯಾಗಿದ್ದೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಬೇಡ್ಕೋಬೇಕು ಅನ್ನಿಸ್ತಿರುತ್ತೆ? ನಿಮ್ಮಿಬ್ಬರಿಗೂ ಕೇಳ್ತಾ ಇದ್ದೀನಿ ಪ್ರಶ್ನೆ. ಫಸ್ಟ್ ಅವಳಿಗೆ ಮಾತಾಡಲಿ, ಅವಳು ಕೇಳಿ. ಅದೇ ಯಾವ ಥರನೂ ತೊಂದರೆ ಆಗ್ಬಾರ್ದಪ್ಪ, ನಮ್ಮ ಲೈಫ್ ಈಗ ಹೆಂಗಿದೆ ಅದೇ ಥರನೇ ನೀವೇ ನೋಡ್ಕೊಂಡು ಹೋಗ್ಬೇಕು ಮುಂದೆ, ಆ ಥರ. ಯಾವ ದೇವ್ರು ನಂಬ್ತೀರಿ ನೀವು? ನನ್ನ ಸಾಯಿಬಾಬಾ, ತಿರುಪತಿ ದೇವರು, ಅಜ್ಜ. ಓ ಸೇಮ್, ಹಂಗೆ ಇಬ್ರು ಸೇಮ್. ಓಕೆ, ವಾಟ್ಸ್ ಯುವರ್ ಆನ್ಸರ್? ಸರ್, ನನಗೆ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಶಕ್ತಿ, ನಮ್ಮ ಅಪ್ಪ ಅಮ್ಮ ಇವಳು ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ಖುಷಿಯಾಗಿ ಇರಬೇಕು. ಆಮೇಲೆ ಅಂದರೆ ಒಟ್ಟು ಕುಟುಂಬ ಇರಬೇಕು, ಫ್ಯಾಮಿಲಿ ಇರಬೇಕು. ನಮಗೆ ಇಬ್ಬಿಬ್ಬರೇ ಸಪ್ರೇಟ್ ಆಗಿರೋದು ನಂಗೆ ಅದು ಇಷ್ಟ ಇಲ್ಲ. ಒಟ್ಟಿಗಿರಬೇಕು, ಆ ಟ್ರಿಪ್ ಹೊಡಿಬೇಕು. ಆಮೇಲೆ ಕೋಟಿ ದುಡಿಬೇಕು ಅಂತ ಆಸೆ ಇಲ್ಲ. ಇರೋ ಅಷ್ಟಲ್ಲಿ ದುಡಿದ್ರು ಆ ದುಡ್ಡನ್ನ ಇನ್ನೊಂದು ಕಡೆ ಹಾಕಿ ಅದನ್ನು ಖುಷಿಪಟ್ಟು ಎಂಜಾಯ್ ಮಾಡಬೇಕು ಅನ್ನೋದು ಇದೆ ಹೊರತು ನಾನು ಒಳ್ಳೆ ಮನೇಲಿರಬೇಕು, ರಾಯಲ್ ಟ್ರೀಟ್ಮೆಂಟ್ ಇರಬೇಕು. ನೋ, ಐ ವಾಂಟ್ ಟು ಟ್ರಾವೆಲ್. ಆದರೆ ನಾಟ್ ಬೋತ್ ಆಫ್ ಅಸ್. ನೋ, ಐ ವಾಂಟ್ ಟು ಟ್ರಾವೆಲ್ ವಿತ್ ಫ್ಯಾಮಿಲಿ. ಹಂಗೆ ಐ ವಾಂಟ್ ಟು ಟ್ರಾವೆಲ್. ನನಗೆ ಆ್ಯಕ್ಚುಲಿ ಇದು ವರ್ಸ್ಟ್ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವಳಿಗೆ ನಾನು ಹೇಳಿದ್ದೀನಿ, ಹನಿಮೂನ್ಗೆ ಹೋದ್ರು ನಮ್ಮ ಅಪ್ಪ ಅಮ್ಮ ನಾನು ಫ್ಯಾಮಿಲಿನೇ ಹೋಗ್ಬೇಕಂತ ಆಸೆ. ಏನು ಅಂದರೆ ಇದು ವರ್ಸ್ಟ್ ಗೊತ್ತಿಲ್ಲ ನನಗೆ, ಅಪರೂಪದ ಆಲೋಚನೆಗಳು. ಹೌದು, ಬಿಕಾಸ್ ನಂಗೆ ಅದು ಆಸೆ. ನಮ್ಮಮ್ಮ ಏನು ಅವ್ರ ನಾವು ರೂಮಲ್ಲಿ ಇರ್ತೀವಿ, ಅವ್ರ ರೂಮಲ್ಲಿ ಇರ್ತಾರೆ, ಅದ್ರಲ್ಲಿ ಬಟ್ ಫ್ಯಾಮಿಲಿ ಹೋಗ್ಬೇಕಂತ ಯೋಚನೆ ಇದೆಯಲ್ಲ ನಂಗಿದೆ. ನಂಗೆ ಅವಳಿಗೆ ಹೇಳಿದೆ, ನನಗೂ ಏನು ತೊಂದರೆ ಅವ್ಳಿಗೇನು ತೊಂದರೆ ಇಲ್ಲ. ಅವ್ಳಿಗೆ ಹೇಳಿದ್ರೆ ಅದು ಬೇಡ, ಬಿಕಾಸ್ ಅವರು ನಮ್ಮ ಜೊತೆ ಬಂದು ಪಾಪ ಎಲ್ಲ ಅವರು ಎಂಜಾಯ್ ಮಾಡಲಿ, ಅದ್ರಲ್ಲಿ ಏನಿದೆ, ಖುಷಿ ತಾನೆ. ಫುಲ್ ಕಾಮಿಡಿ ಮಾಡಿ ಫುಲ್ ಮಜಾ ಹೊಡೆಸ್ತೀನಿ ಸರ್ ನಾನು ನಮ್ಮ ಫ್ಯಾಮಿಲಿ ಜೊತೆ. ಹಾವಳಿ ಬೋರೇ ಆಗಲ್ಲ ಇವ್ರಿದ್ರೆ. ಎಷ್ಟು ಮಜಾ ಹೊಡೆಸ್ತೀನಿ ಗೊತ್ತಾ ಸರ್ ನಾನು. ಜಾಲಿ ಒಂಥರ ನಿಮ್ಮ ಫ್ಯಾಮಿಲಿಗೆಲ್ಲ ಎಂಟರ್ಟೈನ್ಮೆಂಟ್. ಪ್ರಶಾಂತ್ ಎಲ್ಲರೂ ಹೇಳ್ತಾರೆ ಸರ್, ಎಲ್ಲರೂ ನೀನು ಇದ್ರೇನೆ ಖುಷಿ, ಅದೊಂದು ನೀನು ಆ ಜಾಗನೇ ಲವಲವಿಕೆಯಿಂದ ಇಡ್ತೀಯ, ಮಜಾ ಹೊಡೆಸ್ತೀನಿ ಸರ್ ನಾನು. ಐ ವಿಲ್ ಎಂಜಾಯ್. ಅಷ್ಟೇ ನನಗೆ ದೊಡ್ಡ. ವಾಟ್ಸ್ ದ ಡೆಫಿನೇಷನ್ ನಿಮ್ಮಿಬ್ಬರ ಪ್ರಕಾರ ಹ್ಯಾಪಿ ಅಂದರೆ? ಖುಷಿ ಹ್ಯಾಪಿನೆಸ್ ಅಂದರೆ ನೆವರ್ ಆಸ್ಕ್ ಮೋರ್, ಜಸ್ಟ್ ಬಿ ಹ್ಯಾಪಿ ವಿತ್ ಇನ್ ಯು. ಅಂದರೆ ನಿಮ್ಮ ಹತ್ರ ಇರೋ ಅಷ್ಟರಲ್ಲೇ ಖುಷಿಯಾಗಿದೆ. ಯಾವಾಗ ನನಗೆ ಜಾಸ್ತಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ ನೋಡಿ, ಆಗಲೇ ಸ್ವಲ್ಪ ನಿಮ್ಮ ಹ್ಯಾಪಿನೆಸ್ ಇಳಿತಾ ಹೋಗುತ್ತೆ. ಈಗ ಅವ್ನು ನೋಡಿ ಹಂಗಿದ್ದಾನೆ, ಇವ್ನು ನೋಡಿ ಹಿಂಗಿದ್ದಾನೆ, ಅವ್ನು ಯಾಕೆ ಹಂಗಿದ್ದಾನೆ ಕಂಪೇರ್ ಮಾಡಿಕೊಂಡು ನಿನ್ನ ಪ್ರೆಸೆಂಟ್ ಹ್ಯಾಪಿನೆಸ್ನ ಹಾಳು ಮಾಡ್ಕೊಂಡಿದ್ದೆ. ನೋ, ಹ್ಯಾಪಿನೆಸ್ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಆ್ಯಂಡ್ ಗೋ ಫಾರ್ವರ್ಡ್ ವಾಟ್ ಯು ಹ್ಯಾವ್. 10 ರೂಪಾಯಿ ಇದ್ದರೂ ಸ್ಮೈಲ್ ಮಾಡು, 1000 ರೂಪಾಯಿ ಇದ್ದರೂ ಸ್ಮೈಲ್ ಮಾಡು, 1 ಲಕ್ಷ ರೂಪಾಯಿ ಇದ್ದರೂ ಸ್ಮೈಲ್ ಮಾಡು. ಬಟ್ ಬಿ ರೆಡಿ ಅಷ್ಟೆ ನನ್ನ ಅನಿಸಿಕೆ. ಕೃತಿ, ಸಂಸಾರ ಅಂದರೆ ನಿಮ್ಮ ಪ್ರಕಾರ ಏನು?
ಸಂಸಾರ ಅಂದರೆ ಅದೇ ಇವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋದು, ಇವ್ರನ್ನ ಚೆನ್ನಾಗಿ ಕೇರ್ ಮಾಡೋದು. ಸೊ ಫ್ಯೂಚರಲ್ಲಿ ಏನು ನನ್ನೇ ಸರ್ ಒಂದು ಕ್ವಶನ್ಗೆ 50 ಸತಿ ತರಗ್ ನೋಡುದು ಸರ್ ಇವ್ಳಿಗೆ ಹೇಗೆ ಗೊತ್ತಾ ಮತ್ತೆ ಏನ್ ಗೊತ್ತಾ, ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಬಟ್ ಜೀವನನೇ ದುಡ್ಡಾಗಬಾರ್ದು. ನನ್ನ ಇದೆಲ್ಲ ಚೆನ್ನಾಗಿರುತ್ತೆ ಡೈಲಾಗ್ ಹೊಡಿಯಕ್ಕೆ. ರಿಯಲ್ ಲೈಫಲ್ಲಿ ಹೆಂಗಮ್ಮ? ರಿಯಲ್ ಲೈಫಲ್ಲಿ ಜೀವನ ಮಾಡೋಕ್ಕೆ ಇವಾಗ ಏನು ತಿನ್ನೋದಕ್ಕೆ ಊಟ ಬೇಕು, ಬಟ್ಟೆ ಬೇಕು, ಓಕೆನಾ? ಅದೇ ನಮ್ ಜನ ಕಮೆಂಟ್ ಅದನ್ನ ಆಗ್ತಾರೆ, ಬಿಡ್ರಿ ಇವೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ರಿಯಲ್ ಲೈಫಲ್ಲಿ Comment ಹೆಂಗೆ ಅಲ್ಲ ಹೇಳ್ತಾರೆ, ರಿಯಲ್ ಲೈಫಲ್ಲಿ ಹೆಂಗ್ ಅದನ್ನ ಸಂಸಾರ ಅಂದಾಗ ಹೆಂಗೆ ಅಂತ ಯೋಚನೆ ಮಾಡಿ. ಅದೇ ಇವಾಗ ನಮ್ಮ ಹತ್ರ ತುಂಬಾ ದುಡ್ಡು ಇರುತ್ತೆ, ಇವರೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾನು ಇದ್ದು ಏನ್ ಪ್ರಯೋಜನ? ದುಡ್ಡು ಇಟ್ಕೊಂಡು ದುಡ್ಡು ಸಂಸಾರ ಅಂದ್ರೆ ಇಬ್ಬರ ನಡುವೆ ಇರುವ ಅರ್ಥೈಸುವಿಕೆ, ಹೊಂದಾಣಿಕೆ. ನಿಮ್ ಪ್ರಕಾರ ಏನ್ ಸಂಸಾರ ಅಂತ ಕೇಳ್ತೇವೆ. ಸಂಸಾರ ಅದೇ ಗೊತ್ತಿಲ್ಲ, ಹೊಸದಲ್ಲ ಸರ್. ಬಿಕಾಸ್ ಸ್ಟಾರ್ಟ್ ಮಾಡ್ಬೇಕಲ್ಲ. ನೋಡಿರ್ತಿರಲ್ಲ ಎಲ್ಲಾರ್ನು. ಏನು ಸಂಸಾರ ನಿನ್ ಪ್ರಕಾರ ಏನ್ ಹೇಳು? ಅದೇನ್ ಸಂಸಾರ ಮಾಡ್ತೀವ ಏನು ಮಾತಾಡು. ಬೈ ದ ವೇ ಕೃತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಬ್ಬಾ ಸರ್, ಅವಳ ಅಡುಗೆ ನೀವೇನಾದ್ರು ತಿಂದ್ಬಿಟ್ರೆ ಸರ್ 100% ಅಲ್ಲಿ 80% ಅವಳ ಮದುವೆ ಆಗಿದೆ ಅವಳ ಅಡುಗೆಗೆ. ನೋಡಿ ಹೆಂಗ್ ನಾನು ಹೆಂಗೆ ಪಾಯಿಂಟ್ ತೆಗಿತಾ ಇದೀನಿ ನೋಡು. ಸೂಪರ್ ಪಾಯಿಂಟ್ಸ್ ನಾನು ಹೇಳೋಣ ಅನ್ಕೊಂಡಿದ್ದೀನಿ. ನೋಡಿ ನಾನು ಹೆಂಗ್ ಪಾಯಿಂಟ್ ತೆಗಿತಾ ಇದೀನಿ. ಹೆಂಗೆ ನಿಮ್ ಇಬ್ಬರ ಮೇಲೆ ಕಣ್ಣಿಟ್ರಿ ಬೇಡ ನಾನು. ಇಷ್ಟೊಂದು ಡೀಟೇಲಿಂಗ್ ಮಾಡಿದ್ರಲ್ಲ ಸರ್, ಅದು ಅಡುಗೆದು ಸಕ್ಕದ ಮಾಡ್ದಲ್ಲ ಸರ್ ಅಡುಗೆ. ಅದ್ರಲ್ಲೂ ನೆಕ್ಸ್ಟ್ ಹೇಳ್ತೀನಿ ನಾನೀಗ. ಹಾ ಹೇಳಪ್ಪ ಚಿಕನ್ ಹೇಳಪ್ಪ ಅವ್ರದ್ದು. ಸರ್ ಎಲ್ಲ ಹೆಂಗ್ ಗೊತ್ತು ಸರ್? ಹೇಳಪ್ಪ ನೀನು. ಸರ್ ಅವರು ಚಿಕನ್ ಅಂತ ಪದ ತೆಗೆದು ಮಿಕ್ಕಿದ್ ಬಿಟ್ಟಿದ್ದೀನಿ. ಸರ್ ಬಿರಿಯಾನಿ ಸಕಾಲ ಮಾಡ್ದಲ್ಲ. ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ನೆಕ್ಸ್ಟ್ ಲೆವೆಲ್ ಸರ್. ನಾನು ಹೇಳ್ಬಿಟ್ಟಲ್ಲ ನೆಕ್ಸ್ಟ್ ನೀವು ನಂಬಲ್ಲ, ಯು ಈಟ್. ಹಾ ಇವನ್ ಅನುಪಮಾಕನ್ನು ತಿಂದಿರೆ ಇಷ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸಕ್ಕದ ಮಾಡ್ತಲ್ಲ. ಸಾರಿ ದುರಂತಕ್ಕೆ ನಾನು ಸಸ್ಯಾಹಾರಿ. ಮುಂದಕ್ಕೆ ಅಯ್ಯೋ ಸರ್, ಅವ್ರು ಬರೀ ಮಾಡೋದೇ ಚೆನ್ನಾಗಿ ನಾನ್ ವೆಜ್. ವೆಜ್ ಅಲ್ಲಿ ಒಂದ್ ಮಸಾಲಾ ರೈಸ್ ಮಾಡ್ತಾರೆ ಸರ್, ಮಸಾಲಾ ರೈಸ್, ಟೊಮೊಟೊ ಬಾತ್, ಇವರು ಅದನ್ನ ತಿನ್ಬಲ್ಲೆ ಅಷ್ಟೇ. ನಾವು ಫ್ರೆಂಡ್ಸ್ ಎಲ್ಲ ಆಡ್ಕೋತೀವಿ ಮಸಾಲಾ ರೈಸ್ ಅಂತ. ಅದ್ರಲ್ಲಿ ತುಂಬಾ ಅಂದ್ರೆ ಲೈಕ್ ನಿಮ್ಗೆ ಚಿತ್ರದುರ್ಗದಿಂದ ಮುಂದಕ್ಕೆ ಹೋದ್ರೆ ಡಾಬಾಗಳಲ್ಲಿ ಸಿಗುತ್ತೆ ಮಸಾಲಾ ರೈಸ್ ಅಂತ, ಸಖತ್ತಾಗಿರುತ್ತೆ. ವೆಜಿಟೇರಿಯನ್ಸ್ ಹೌದೌದು. ಸೊ ಮಸಾಲಾ ರೈಸ್ ಇಸ್ ವೆರಿ ಗುಡ್ ಫುಡ್. ಈಗ ಅವಳು ಮಸಾಲಾ ರೈಸ್ ಮಸಾಲೆ ಹಾಕಲ್ಲ, ನಾರ್ಮಲ್ ಗೀ ಆ ನಮ್ಮ ತರ ಹುಡುಗರೆಲ್ಲ ಫುಲ್ ಗೀ ಎಲ್ಲ ತಿಂದಿಲ್ಲ, ಮಸಾಲಾ ರೈಸ್ ಅಂತ ಆಡ್ಕೋತಾ ಇರ್ತಾರೆ. ಬಟ್ ಮಸಾಲಾ ರೈಸ್ ಚೆನ್ನಾಗಿ ಮಾಡ್ತಾರೆ. ನಂಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಾ, ಅಂದ್ರೆ ಈ ಕಾಲದ ಹೆಣ್ಮಕ್ಳು ಈ ತರ ಎಲ್ಲ ಪಳಗಿದ್ದಾರೆ ಅನ್ನೋದು ಇದೆಯಲ್ಲ. ಅಡುಗೆ ಮನೆಯಲ್ಲಿ, ಹೊರಗಡೆ ಗಂಡನ ಅರ್ಥ ಮಾಡ್ಕೊಳ್ಳೋದು, ಕುಟುಂಬನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಪರೂಪದಲ್ಲಿ ಅಪರೂಪ ಅನಿಸ್ತಾರೆ. ಇಲ್ಲಿರೋದೇ ಅಸಲಿ ಟ್ವಿಸ್ಟ್ ಇಲ್ಲಿರೋದು. ಹೇಳಿ. ಅವಳನ್ನ ಲವ್ ಮಾಡ್ಬೇಕಾದ್ರೆ ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಹೌದು, ನಾನು ಮದ್ವೆ ಆಗ್ಬೇಕು, ಕಲಿಬೇಕು, ನೋಡ್ಕೋಬೇಕು. ನನ್ನನ್ನು ಇಷ್ಟಪಡಿಸೋದಕ್ಕೋಸ್ಕರ ಅವಳು ಅಡುಗೆ ಕಲ್ತಿರೋದು. ಒಂದೇ ಒಂದು ರಾಂಗ್ ಡಿಶ್ ಮಾಡೋದು, ನಾನು ರೈಸ್ ಆದೆ. ಈ ಊಟನ ಯಾರು ತಿಂತಾರೆ? ಒಂದು ರಾಂಗ್ ಡಿಶ್ ಮಾಡ್ಕೊಟ್ಟಿದ್ಲು. ಹೇಳ್ಬಿಟ್ಟು ಈ ಊಟನ ಯಾರು ತಿಂತಾರೆ? ಯಾರು ತಿಂತಾರೆ? ಹೋಗು, ನಾನು ಆಚೆ ತಿನ್ಕೋತೀನಿ, ಆಚೆ ತಿಂತೀನಿ ನಾನು. ಅವತ್ತು ಇವ್ರದ್ದು ಫ್ರೆಂಡ್ ಮನೆಗೆ, ಅವ್ರದ್ದು ಒಬ್ರು ಫ್ರೆಂಡ್ ಇದ್ರು, ಅವ್ರ ಮನೆಗೆಲ್ಲ ಎಲ್ಲರೂ ಏನೇನೋ ಮಾಡ್ಕೊಂಡು ಬಂದಿದ್ರು. ನನಗೆ ಫಸ್ಟ್ ಟೈಮ್ ನನಗೆ ಅದು ಇಷ್ಟ, ಅದು ಏನಾದ್ರು ಅಡುಗೆ ಮಾಡಿದ್ದಾರೆ ಅವ್ರು ಹೆಂಗಿದೆ ಅಂತ ಹೇಳಬೇಕು ಅದೆಲ್ಲ. ಸೊ ಫಸ್ಟ್ ಟೈಮ್ ನಾನು ಫಿಶ್ ಸಾಂಬಾರು ಮಾಡಿದ್ದೆ. ಸೊ ನಂಗೆ ಗೊತ್ತಿರಲಿಲ್ಲ ಅದು ಹೇಗೆ ಮಾಡಬೇಕು ಅಂತ. ತೊಗೊಂಡೋಗಿ ಎಲ್ಲರದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಇದ್ರು. ನಾನು ಮಾಡಿರೋದನ್ನು ಅವ್ರಿಗೆ ಕೊಟ್ಟೆ, ಹೇಗಿದೆ ಅಂತ ಕೇಳಿದೆ. ಅದೇ ಬೇರೆ ಬೌಲಿಗೆ ಹಾಕಿಕೊಟ್ಟಿದ್ದೆ ಫಸ್ಟಿಗೆ. ಬಾಯಿಲ್ ಕುತ್ಕೋ ಅಂತ ಅಂದರು, ಕುತ್ಕೊಂಡೆ. ತಿನ್ನು ನೀನು ಅಂತ ಅಂದರು, ತಿಂದೆ. ಚೆನ್ನಾಗಿದ್ಯಾ ಅಂದರು. ಇಲ್ಲ ಅಂದೆ. ಎತ್ಕೊಂಡೋಗಿ ಹಿಂಗೆ ಎತ್ಕೊಂಡೋಗಿ ಚೆನ್ನಾಗಿಲ್ಲ ಇದನ್ನ ಯಾರು ತಿಂತ ಹಿಂಗೆ ಹೇಳಿದೆ. ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿರ್ಲಿಲ್ಲ ಸರ್, ಏನು ಮಾಡಕ್ ಬರ್ತಿರ್ಲಿಲ್ಲ ಅವಳು, ಅಡುಗೆನೇ ಮಾಡಕ್ ಬರ್ತಿರ್ಲಿಲ್ಲ ಇವಳಿಗೆ. ಇವಳು ಹೆಂಗೆ ಅಂದ್ರೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ನಾನೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಸರ್ ಇವಾಗ ಸಕ್ಕದಾಗಿ ಕುಕ್ ಮಾಡ್ತಾಳೆ ಇವಳು. ಶಿ ಡೋಂಟ್ ನೋ ಟು ಕುಕ್, ಇವನ್ ಬೇಸಿಕ್ಕು ಗೊತ್ತಿಲ್ಲ ಅವಳು ಕುಕಿಂಗು. ಚಿತ್ರಾನ್ನ ಬರ್ತಾಯಿತ್ತು, ಕರ್ಡ್ ರೈಸ್ ಬರ್ತಾಯಿತ್ತು ಅಷ್ಟೇ. ಒಂದು ಪ್ರೀತಿ ಇಷ್ಟೆಲ್ಲ ಮಾಡಿಸುತ್ತಾ? ಹೌದು ಸರ್, ನಾನು ಹೇಳ್ತಿರೋ ಶಾಕಿಂಗು. ನನಗೆ ಆಶ್ಚರ್ಯ ಇವೆಲ್ಲ ಹೆಂಗ್ ಮಾಡ್ತಾಳೆ ಅಂದ್ರೆ ಸರ್. ಜೊತೆಗೆ ಈ ಕಾಲದಲ್ಲೂ ಅಂತ ಹುಡುಗಿರಿದಾರ ಅನ್ನೋದು ಅನಿಸ್ಬಿಡುತ್ತೆ ಯಾರಿಗಾದ್ರೂ. ಸಹಜವಾಗಿ ಎಲ್ಲ ಇರ್ಬೋದು, ತುಂಬ ಜನ ಹೆಣ್ಮಕ್ಳು ಇದ್ದಾರೆ, ಅವ್ರ ಪಾಡುವವ್ರ ಕೆಲಸ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿದ್ದು ಅವರೊಬ್ರು ಹೀರೋಯಿನ್ ಆಗಿ, ಆರ್ಟಿಸ್ಟ್ ಆಗಿ, ಸ್ಕೆಡ್ಯೂಲಲ್ಲಿ ಕೆಲಸ ಮಾಡಿ, ಯಾರನ್ನೋ ನಾನು ನೋಡ್ಕೊತೀನಿ ಅನ್ನೋ ಧೈರ್ಯ ಕೊಟ್ಟು ಆ ಹುಡುಗನ್ನ ಒಂಥರ. ನಾನು ರವಿಚಂದ್ರನ್ ಸುಧಾರಾಣಿ ಅವ್ರದ್ದು ಮನೆ ದೇವರು ಅಂತ ಕೇಳಿದ್ದೆ, ಈಗಲೇ ನೋಡ್ತಿರೋದು ಸರ್. ಯಪ್ಪ ದೊಡ್ಡ ಮಾತಿಲ್ಲ ಸರ್. ಆಕ್ಚುಲಿ ಅಲ್ಲ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಹೌದೌದು, ಇಂಡಸ್ಟ್ರಿ ಪ್ರತಿ ಮನಸ್ಸಲ್ಲಿ ಹೆಂಗಿದೆ ಮನೆ ದೇವರು ಅಂತ ನಿಜವಲ್ಲ ಸರ್. ಅವಳು ನನಗೆ ಚಾನ್ಸ್ ಸಿಕ್ಕಿದ್ಮೇಲೆ ಕ್ರಮೇಣ ಅವಳು ಇಂಡಸ್ಟ್ರಿಯಿಂದ ದೂರನೇ ಬಂದ್ಬಿಟ್ಲು. ಇಲ್ಲ ನನ್ನ ಜೊತೆ ಅವ್ನು ಮಾಡ್ತಿದ್ದಾನಲ್ಲ, ನಂಗೆ ಅದೇ ಖುಷಿ ಅಂತ ಶಿ ಕೇಮ್ ಔಟ್ ಆಫ್ ಇಟ್. ಹೌದಮ್ಮ, ಎಷ್ಟೊಂದು ಸಣ್ಣ ಆಪರ್ಚುನಿಟೀಸ್ ನೀವು ಆಚೆ ಬಂದ್ಬಿಟ್ಲು. ಅದಾದ್ಮೇಲೆ ನಾವು ಆಕ್ಚುಲಿ ರೀಸನ್ ಕೊಡ್ತಿದ್ದಾಳೆ. ನಾನು ಹೇಳಿದೆ, ಹೋಗಿ ಮಾಡು, ಏನಕ್ಕೆ ಮಾಡ್ತಿಲ್ಲ ನೀನು ಅಂತಂದ್ರೆ, ಇಲ್ಲ ನೀನು ಮಾಡ್ತಿದ್ದಿಲ್ಲ, ನೀನು ಮಾಡು, ಇಟ್ಸ್ ಓಕೆ, ನಾನು ಏನಿದೆಯೋ ನಾನು ಇದು ಮಾಡ್ಕೋತೀನಿ, ನೀನು ಮಾಡಿ ಆರಾಮ್.
ಡೋಂಟ್ ಡೂ ಅವಾಗ ದಟ್. ಏನಾಗುತ್ತೆ ಗೊತ್ತಾ, ಇಬ್ರಿಗೂ ಟೈಮ್ ಕೊಡಕ್ಕಾಗಿಲ್ಲ ಅಂದ್ರೆ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಏನ್ ಮತ್ತೆ ಅವಾಗ ನನ್ಗೆ ಮೈಂಡ್ ಅಂದ್ರೆ ಹೊರಗಡೆ ಶೂಟಲ್ಲಿ ಬಿಸಿ ಇರೋದ್ರಿಂದ ಮತ್ತೆ ಏನಕ್ಕೆ ಬೇಕು ಸುಮ್ಮನೆ ಅಂತ. ಏನು ರೀಸನ್ ಅಂದರೆ ಒಂದೇ ರೀಸನ್ ದಟ್ ನಾನು ನೀನು ಟೈಮ್ ಕೊಡೋಕ್ಕಾಗಲ್ಲ, ಇಬ್ರು ಬ್ಯುಸಿ ಆಗಿಬಿಟ್ರೆ ಇಬ್ರು ಮಧ್ಯೆ ಒಂದು ಗ್ಯಾಪ್ ಬರುತ್ತೆ ನೋಡು, ಆ ಗ್ಯಾಪಿಂದ ನಾವು ದೂರ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ರಮೇಣ ಇಂಡಸ್ಟ್ರಿಯಿಂದ ಆಚೆ ಬಂದಿದೆ. ಓ ಇವ್ರನ್ನು ನೀ ಹೇಳಿದ ಸತ್ಯ ಗುರು, ರಿಜೆಕ್ಟ್ ಮಾಡೋಕ್ಕೆ ಕಾರಣನೇ ಇಲ್ಲ. ಮತ್ತೆ ನೀವು ಏನಕ್ಕೆ ರಿಜೆಕ್ಟ್ ಮಾಡ್ತೀರಿ ಹೇಳಿ? ಅಂದರೆ ಅವ್ಳ ಕೆರಿಯರ್ ಹೆಂಗಿತ್ತು ಅಂದರೆ ಸಖತ್ ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇತ್ತು, ಮೀಟಿಂಗ್ಸ್ಗಳು, ಎಷ್ಟೊಂದು ಮೀಟಿಂಗ್ಸ್ಗೆ ಹೋಗ್ತಿರಲಿಲ್ಲ. ಏನಕ್ಕೆ ಅಂದರೆ ಮೀಟಿಂಗ್ಸ್ಗೆ ಹೋದರೆ ಮತ್ತೆ ಅಲ್ಲಿ ಯಾರೋ ನೋಡಿ ಇನ್ನೊಂದೇನೋ ಹೇಳ್ತಾರೆ, ಅದು ಎಲ್ಲಿ ನೆಗೆಟಿವ್ ಆಗುತ್ತೆ, ಬೇಡ ಇಂಡಸ್ಟ್ರಿ ಬೇಡ, ಹೆಂಗೆ ನೀನು ಇದೆಯಲ್ಲ ನೀನು ಆರಾಮಾಗಿ ಮಾಡು ಅಂದರೆ ನಾನು ಇಂಡಸ್ಟ್ರಿ ಮಾತ್ರಕ್ಕೆ ಇವಳು ಬಿಟ್ಟು. ಮತ್ತೆ ಇವ್ರ ಮಮ್ಮಿಗೂ ಇವ್ರು ಮಾಡೋದೇ ಇಷ್ಟ ಇಲ್ಲ, ಸೊ ಅಂತದ್ರಲ್ಲಿ ನಾನು ಇದು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಗೊತ್ತಿತ್ತು ಅವಳಿಗೆ. ಅವಳು ನಮ್ಮಮ್ಮಂಗೆ ಇಂಡಸ್ಟ್ರಿ ಇಷ್ಟ ಇಲ್ಲ ಆಗ್ಲಿ ಅದನ್ನು ಅರ್ಥ ಮಾಡ್ಕೊಂಡ್ರು ಅವರು. ಬಿಟ್ಲು. ಈಗ ಪೂರ್ತಿ ಇಲ್ಲ ಅವಳು ಯಾವ್ದ್ರಲ್ಲೂ ಇಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಕರೀತಾಳೆ. ನಾನು ಅವಳು ರೀಲ್ಸ್ ಮಾಡೇ ಪ್ಲೀಸ್ ರೀಲ್ಸ್ ಮಾಡೇ ಇಲ್ಲ ನನಗೆ ನಾನು ಪ್ಲೀಸ್ ಕಣಲ್ಲಿ ಮಾಡೇ ಸ್ವಲ್ಪ. ಇವ್ರಿಗೆ ಇಷ್ಟ ಸೀರಿಯಲ್ಗೆಲ್ಲ ಹೋಗು. ಡ್ಯಾನ್ಸ್ ಮಾಡ್ತಾರಾ? ಡ್ಯಾನ್ಸ್ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ. ಡ್ಯಾನ್ಸ್ ನೀನು ಡ್ಯಾನ್ಸರ್ ಅಲ್ಲ ಅದಕ್ಕೆ ಕೇಳಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ನಾನು ಡ್ಯಾನ್ಸರ್ ಅಲ್ಲ, ನಾರ್ಮಲ್ ಬೇಸಿಕ್ ಬರುತ್ತೆ ಅಷ್ಟೇ. ಬೇಸಿಕ್ಸ್ ಮಾಡ್ತಾಳೆ. ಇದಾರಲ್ಲ ಅವನ ಅದ್ಭುತ ಡ್ಯಾನ್ಸರ್, ಅವನು ಪ್ರೋ ಅವನು. ಹೇಳ್ಕೊಡ್ತೀನಿ ಅದೇನಿಲ್ಲ, ಬಟ್ ಡ್ಯಾನ್ಸು ಆಮೇಲೆ ಅವಳ ಆಕ್ಟಿಂಗು ಅವ್ಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಮಾಡು ಹೋಗು, ಅಂದ್ರೆ ಇವಾಗ ಸಪೋರ್ಟಿಂಗ್ ನಾವು ನಾನು ಅವಳ ಫ್ರೀಯಾಗಿ ಬಿಟ್ಟಿದ್ದೀನಿ ಸರ್. ಈಗಲೂ ಸರ್ ಅವಳು ಎಲ್ಲಿ ಹೋಗ್ತಾಳೋ ನಂಗೆ ಖುಷಿ ಸರ್. ಲೆಟರ್ ಗೋ, ಲೆಟರ್ ಮೀಟ್ ನ್ಯೂ ಪೀಪಲ್, ಲೆಟರ್ ಎಂಜಾಯ್. ಇರೋದು ಒಂದು ಲೈಫು, ಎಂಜಾಯ್ ಮಾಡು. ಅವಳಿಗೆ ಗೊತ್ತಾ ನಾನು ಎಂಜಾಯ್ ಮಾಡ್ತೀನಿ, ಆದರೆ ಆ ಎಲ್ಲ ಎಂಜಾಯ್ಮೆಂಟಲ್ಲಿ ಇರಬೇಕು. ಎಲ್ಲೋ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ಮೀಟಿಂಗ್ಸ್ ಬಂತು, ಏನಾದ್ರು ಕಾಲ್ ಬಂತು ಅಂದ್ರೆ ಫಸ್ಟ್ ಹೋಗು, ಮೀಟ್ ಮಾಡು, ಶೂಟ್ ಮಾಡು, ಅಂದ್ರೆ ಶೂಟಿಂಗ್ ಮೂವೀಸ್ ಮಾಡು. ಅಲ್ಲ ಅವ್ನು ಹೇಳ್ತಿದ್ದಾನೆ, ಬಟ್ ನೀವು ಹೇಳ್ತಿರೋದೇನೋ ಆಯ್ತು ಹೋಗ್ತೀನಿ ನೀರು ಜೊತೆಗೆ. ಎಲ್ಲ ಕಡೆ ನಾನು ಎಲ್ಲಿ ಬರಲಿ ಸರ್ ಹೇಳಿ ಸರ್, ನಾನು ಹೇಳ್ಬಿಡ್ತೀನಿ. ನಾನು ಹಂಗೋ ಏನಾದರೂ ಒಂದು 10 ನಿಮಿಷ 20 ನಿಮಿಷ ಯಾರಾದರೂ ಹೊಸೊಬ್ರು ಸಿಕ್ಕರು ಅಂತ ಒಳಗೆ ಅಲ್ಲಿ ಮಾತಾಡ್ತಾಳೆ. ಹಬ್ಬ 20 ನಿಮಿಷ ರಿಲ್ಯಾಕ್ಸ್ ಆಯಿತು, ಮಾತಾಡ್ತಾಳೆ. ಹಬ್ಬ ಖುಷಿ, ಮಾತಾಡೋ ಫ್ರೆಂಡ್ಸ್ ಎಲ್ಲ ಹೋಗ್ತೀವಲ್ಲ ಪಕ್ಕದಲ್ಲೇ ಇರ್ತಾಳೆ, ಮಾತಾಡ್ತಿರ್ತಾಳೆ. ಇವಳಿಗೆ ಯಾರಿಗಾದ್ರು ತಗೊಳಕ್ಬೇಕಲ್ಲ, ಅಲ್ಲೋಡು ಹೊಸೊಬ್ರು ಮಾತಾಡ್ಸ ಅವಳು ಏನಾದ್ರು ಅವ್ರಿಗೆ ಗೊತ್ತಲ್ಲ, ಹುಡುಗಿರು ಟಾಕ್ಸು ಮಾತಾಡೋಕೆ ಶುರು ಮಾಡ್ಬಿಟ್ಟು 20 ನಿಮಿಷ ನಮ್ಮ ಫ್ರೆಂಡ್ಸ್ಗೆ ಒಂದು ರಿಲ್ಯಾಕ್ಸು. ಅಪ್ಪ 20 ನಿಮಿಷ ಅಲ್ಲಿ ಹೋದ್ಲು. ಅವಳು ನನ್ನ ಜೊತೆನೇ ಸರ್, ಎಲ್ಲೇ ಹೋಗಿ ಯಾವುದೇ ಜಾಗಕ್ಕೆ ಹೋಗಿ ಅವಳು ನನ್ನ ಜೊತೆ ಇರ್ತಾಳೆ. ಪುಣ್ಯ ಮಾಡಿದ್ಯಾ ಗುರು. ಹೌದು ಸರ್, ನಾನು ಅದಕ್ಕೋಸ್ಕರ ನನಗೇನು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಬಟ್ ಪುಣ್ಯ ಮಾಡಿದ್ಯಾ. ಆಮೇಲೆ ಅದನ್ನು ಹೇಳ್ಬೇಡಿ, ಇವ್ರ ಮೇಲೆ ಡೌಟು, ಅದಕ್ಕೋಸ್ಕರ ಜೊತೆಲೆ ಹೋಗ್ತಿದ್ದೀನಿ. ಇಲ್ಲ ಪಾಪ ಸರ್, ಆ ಹುಡುಗಿಗೆ ಅದು ಇಲ್ವೇ ಇಲ್ಲ ಆ ಸರ್, ವಿಷಯದಲ್ಲಿ ಏನಿಲ್ಲ, ಏನೂ ಇಲ್ಲ ಸರ್, ಆ ವಿಷಯದಲ್ಲಿ ತುಂಬಾ ಜಮ್, ಯಾವ ಡೌಟು ಇಲ್ಲ. ಅವಳು ಸರ್ಟಿಫೈ ಮಾಡಾಯ್ತಲ್ಲ ಜಮ್ ಅಂತ. ತಲೆನೋ ಇಲ್ಲ ನನಗಂತೂ. ಆಮೇಲೆ ಈಗೆಲ್ಲರೂ ಕೇಳ್ತಾರೆ ಮದುವೆ ಆದ್ಮೇಲೆ ಏನು ಚೇಂಜ್ ಆಗುತ್ತೆ, ನೀವೇ ಕೇಳಿದ್ರೆ ನನಗೇನು ಚೇಂಜಸ್ ಇಲ್ಲ. ನಾನು ಇಷ್ಟಪಟ್ಟವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಜನ ಸುತ್ತಮುತ್ತ ಇದ್ದಾರೆ. ಇನ್ನೇನು ಬೇಕು ಸರ್ ಒಬ್ಬ ಮನುಷ್ಯನಿಗೆ? ಹೇಗೆ ನೀವು ಇಬ್ರು ಹೆಂಗೆ ಡಿಫೈನ್ ಮಾಡ್ಕೋತೀರಾ? ಫ್ರೆಂಡ್ಸಾ, ಗಂಡ ಹೆಂಡತಿ ಅಂತನಾ ಸರ್? ಅಥವಾ ಮದುವೆ ಆದ್ಮೇಲೆ ನಾವು ಇಬ್ಬರು ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ಪ್ರೀತಿ ಫ್ರೆಂಡ್ಶಿಪ್ ಇದ್ದಾಗ ನಾನು ನಂದೇನೇ ಇವತ್ತು ದಿನ ಆಯಿತು ಅದನ್ನ ಅವಳ ಹತ್ರ ಹೇಳ್ಕೊಳ್ಳೋದು, ಅವಳದೇನು ದಿನ ಆಯಿತು ಅವಳು ನನ್ನ ಹತ್ರ ಹೇಳ್ಕೊಳ್ಳೋದು, ಇದು ಚೆನ್ನಾಗಿರುತ್ತೆ. ನಾನು ಪ್ರತಿಯೊಂದು ಹೇಳ್ತೀನಿ ಸರ್ ಅವಳಿಗೆ. ಆಮೇಲೆ ನಾನು ಎಲ್ಲಿದ್ದೀನಿ, ಯಾವ ರೋಡಲ್ಲಿದ್ದೀನಿ ಅನ್ನೋದು ಅವಳು ಗೊತ್ತಿರುತ್ತೆ. ಅಷ್ಟು ಗೆಸ್ ಮಾಡ್ತೀನಿ ಕರೆಕ್ಟ್. ನೀನು ಇಲ್ಲೇ ಹೋಗ್ತಿದ್ದೆ ತಾನೆ, ನೀನು ಇಲ್ಲೇ ನಿಲ್ಸ್ತೆ ತಾನೆ, ಈಗ ಟೀ ಕುಡಿದೆ, ನೀನು ಈಗ ಟೀ ಕುಡಿತಿದ್ದೆ ತಾನೆ, ಟೀ ಕುಡಿದು ಕಾರ್ ಹತ್ತು ಈ ಜಾಗಕ್ಕೆ ಬಂದಿದ್ದ, ಹಿಂಗೆ ಗೆಸ್ ಮಾಡಿರ್ತಾರೆ. ಸಕ್ಕ GPS ಅಮ್ಮ ಹಿಂಗೆ ಗೆಸ್ ಮಾಡ ಅಂದ್ರೆ ಅದು ಇದಂತಲ್ಲ, ಬಟ್ ಅವಳು ಗೊತ್ತು ನೀನು ಇಲ್ಲಿ ಹೋಗಿರ್ತೆ. ಡೈಲಿ ರುಟೀನ್ ಕಾಲಲ್ಲೇ ಅವ್ರ ಸ್ಟುಡಿಯೋ ಎಲ್ಲ ಹೋಗ್ಬೇಕಂದ್ರೆ ನನ್ನ ಜೊತೆ ಮಾತಾಡ್ಕೊಂಡೇ ಹೋಗ್ತಾರಲ್ವಾ, ಡೈಲಿ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರುತ್ತಲ್ವಾ. ಅಷ್ಟೇ, ಹಂಗೆ ಇದೀರಾ ನೀವು ಇಬ್ರು. ಯಜಮಾನ್ರು ಅನ್ಬೇಕಷ್ಟೇ, ಅದಂತೂ ಫುಲ್ ಖುಷಿ. ಬಿಕಾಸ್ ನಿಮ್ಮ ಮನ್ಸಲ್ಲಿ ಅದು ಯಾವ್ದು ಇದು ಎಂಗೇಜ್ಮೆಂಟ್ ಇದು ಮದ್ವೆ ಅನ್ನೋದು ನನಗೆ ಈಗಲೂ ಅನ್ಸ್ತಿಲ್ಲ. ಎಕ್ಸ್ಟ್ರಾ ಬಂತು ಮೊನ್ನೆ ಈಗ ಎಂಗೇಜ್ಮೆಂಟ್ ಆಗಿರೋದಕ್ಕೆ ಮದುವೆ ಫೀಲ್ ಆಗ್ತಿದೆ ನನಗೆ. ಇವಳು ಬೇರೆ ಮೆಹಂದಿ ಎಲ್ಲ ಹಾಕೊಂಡಿಲ್ಲ, ಕ್ರೋ ಯಾಕೋ ನಿನ್ನ ಮದುವೆ ಆಗಿರೋ ಫೀಲ್ ಆಗ್ತಿದೆ ಕ್ರೋ ಅಂತ ಹಿಂಗೆಲ್ಲ ಹೇಳ್ತಿರ್ತೀನಿ. ಮದುವೆ ಯಾವಾಗ? ಮದುವೆ ಜುಲೈ, ಅಂದ್ರೆ ಡೇಟ್ ಸ್ವಲ್ಪ ಆ ಕಡೆ ಈ ಕಡೆ ಪ್ಲಾನ್ ಮಾಡ್ತಿದ್ವಿ. ಸೊ ಜುಲೈಯಲ್ಲಿ ಮದುವೆ ಪ್ಲಾನ್ ಮಾಡ್ತೀವಿ. ಒಬ್ಬ ಕಾಮನ್ ಆಗಿರೋ ಹುಡುಗ ಅಷ್ಟೇ, ಎಕ್ಸ್ಟ್ರಾರ್ಡಿನರಿ ಅಲ್ವಲ್ಲ, ಒಬ್ಬ ಆರ್ಡಿನರಿ ಹುಡುಗ. ಬಟ್ ಕೃತಿ ಬಂದ್ಮೇಲೆ ಪ್ರಶಾಂತ್ ಫೆಲ್ಟ್ ನಾನು ಎಕ್ಸ್ಟ್ರಾರ್ಡಿನರಿ ನಾನು ಅಲ್ವಾ ಪ್ರಶಾಂತ್? ಹೌದೌದು. ಸೊ ಆ ಥರದ ಜೋಡಿಯಾಗಿ ಕಾಣಿಸ್ತೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಬೋತ್. ಇಬ್ರು ಖುಷಿಯಾಗಿ ಅರ್ಥ ಮಾಡ್ಕೊಂಡು ನಗ್ನಗ್ತಾ. ತುಂಬಾ ಜನ ಹೇಳ್ಬೋದು ಈಗ ತಾನೇ ಮದುವೆ ಆಗ್ಲಿ ಬಿಡಿ. ಸರ್ ಇದು ನಾನೇ ಅನ್ಕೊಂಡೆ, ಈಗ ತಾನೇ ಗೊತ್ತಾಗುತ್ತೆ ಮುಂದೆ ಇರೋದು ಮಾರಿ ಹಬ್ಬ. ಬಟ್ ನನಗೇನು ಅಂತ ಚೇಂಜಸ್ ಅನ್ಸಲ್ಲ ಸರ್. ಅಲ್ಲ ಇರ್ಲಿ, ಅದನ್ನೆಲ್ಲ ಸುಳ್ಳು ಮಾಡಿ ನೀವು ಅಷ್ಟೇ ಅಲ್ವಾ. ಅರ್ಥ ಮಾಡ್ಕೊಂಡ್ರೆ ಹೊಂದಾಣಿಕೆ ಇದ್ರೆ ಬದುಕು ಚೆನ್ನಾಗಿರುತ್ತೆ ಅಂತ. ಆ ಥರ ಬದುಕು ನಿಮ್ಮಿಬ್ಬರದ್ದು ಆಗಿರಲಿ ಅನ್ನೋದು ನಮ್ಮೆಲ್ಲರ, ನನ್ನದೂ ಸೇರಿಸಿ ಹೃದಯ ತುಂಬಿದ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನಗೆ ಜೀವನದಲ್ಲಿ ಇದೊಂದು ಬೆಸ್ಟ್ ಮೆಮೊರಿ ಆಗಿರುತ್ತೆ. ಯಾಕಂದರೆ ಫಸ್ಟ್ ನಂದು ಅವಳು ಜರ್ನಿನ
ನಾನು ಯಾವುದೋ ಒಂದು ಚಾನಲಲ್ಲಿ ಹೇಳ್ಕೊಬೇಕು ಅಂದರೆ ಒಂದು ನ್ಯೂಸ್ ಚಾನಲಲ್ಲಿ ಬಂದು ಹೇಳಿದ್ದೀನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಇದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ನಾವು ಫಸ್ಟ್ ಎಲ್ಲಿ ಹೋಗಿ ಈಗ ನಾವು ಹೆಂಗೆ ಈಗ ಲೈಫ್ ಟೈಮ್ ಮೆಮೊರಿ ಇರ್ತಾರೆ, ಫಸ್ಟ್ ಯಾವ ಸಿನಿಮಾ ಫಸ್ಟ್ ಯಾವ ಜಾಗ ಅಂತ ಹೋಗ್ತಿದ್ವಲ್ಲ, ಹಂಗೆ ಇವಾಗ ನಾವು ಫಸ್ಟ್ ಎಲ್ಲಿ ಇಂಟರ್ವ್ಯೂ ಹೋಗಿದ್ದು ಅಂದರೆ ಫಸ್ಟ್ ನ್ಯೂಸ್ ಹರೀಶ್ ಸರ್ ಕರೆದಿರಲ್ಲ ಅಂತ ಅವಳಿಗೂ ಅದೇ ನನ್ನ ಮೆಮೊರಿ ಆಗಿರುತ್ತೆ, ನನಗೂ ಅದೇ ಮೆಮೊರಿ. ಸೊ ಅದಕ್ಕೋಸ್ಕರ ಹೇಳಿದ್ದು ಯಾವುದೋ ಪರಿಚಯ ಇಲ್ಲೋ ಜಾಗದಲ್ಲಿ ಕೊಡೋ ಬದಲು ಪರಿಚಯ ಇದ್ದು ಪ್ರೀತಿ ಕೊಟ್ಟು ನಮ್ಮನ್ನು ಆಶೀರ್ವಾದ ಕೊಡೋ ಜಾಗದಲ್ಲಿ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು ಸರ್. ಕಾಂಪ್ಲಿಮೆಂಟ್ಸ್ ಕೊಡ್ತಾನ ಪ್ರಶಾಂತ್ ನೀವು ಚೆನ್ನಾಗಿ ಡ್ರೆಸ್ ಅಪ್ ಆದಾಗ? ಸಾರಿ ಮಾತ್ರ ಇತ್ತೀಚೆಗೆ ಸಾರಿ ಏನಾದ್ರು ವೇರ್ ಮಾಡಿದ್ರೆ ಮಾತ್ರ ಸಾರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಬಿಟ್ರೆ ಮುಂಚೆಯಿಂದನೂ ನಾನೇ ಕೇಳ್ತೀನಿ ಚೆನ್ನಾಗಿ ಕಾಣಿಸ್ತದೆ ಹಿಂಗೆ, ಹಾಂ ಆಯ್ತಾಯ್ತು ಕುತ್ಕೋ ಚೆನ್ನಾಗಿ ಕಾಣಿಸ್ತಿದ್ಯಾ ಆ ಥರ. ಸರ್ ಒಂದು ವಿಷಯ ಅದು ಹೇಳ್ತೀವಿ, ಅದಕ್ಕೆ ಒಂದು ಆನ್ಸರ್ ಕೊಡ್ತೀವಿ ಸರ್. ಚೆನ್ನಾಗಿ ಇಲ್ಲದೆ ಇರೋರಿಗೆ ಯಾವ ಬಟ್ಟೆ ಹಾಕಿದ್ರೆ ಯಾವ ಬಟ್ಟೆ ಹಾಕ್ತೀನಿ ಅಂತ ಯೋಚನೆ ಇರುತ್ತೆ. ಅವಳು ಚೆನ್ನಾಗಿದ್ದಾಳೆ, ಅವ್ಳಿಗೆ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಅದು ಇಂಪಾರ್ಟೆಂಟ್ ಆಗಲ್ಲ ಒಂದು ಹುಡುಗಿಗೆ. ಯಾರು ನಾನು ಇಷ್ಟಪಡೋ ಹುಡುಗ ಏನ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಅದು ಇಷ್ಟ ಆಗುತ್ತೆ. ಸರ್ ನೆಕ್ಸ್ಟ್ ಟೈಮ್ ಕಾಂಪ್ಲಿಮೆಂಟ್ರಿ ಕೊಡ್ತೀರಾ? ಬಾ ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಅದು ಏನು ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು.